ಚೆನ್ನಾಗಿ ಮಾಡಿದ್ವಿ. ಬೆಳಗ್ಗೆ ಪೂಜೆ ಎಲ್ಲ ಆಯಿತು. 5 ಗಂಟೆಗೆ ಪೂಜೆ ಎಲ್ಲ ಮಾಡಿದ್ವಿ. ನಾಳೆ ಗಣೇಶನ ಕೂರಿಸ್ತಾ ಇದ್ದೀವಿ. ನಾಳೆಗೆ ಮನೇಲಿ ಸಿಹಿ ತಿಂಡಿಗಳೆಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳು ನೆಂಟರುಗಳನ್ನೆಲ್ಲ ಕರಿತಾ ಇದ್ದೀವಿ. ನಮ್ಮ ನಾದಿನಿಯರೆಲ್ಲ ಬರ್ತಾರೆ, ಅವ್ರಿಗೆ ಸೀರೆಗಳೆಲ್ಲ ಕೊಡ್ತಾ ಇದ್ದೀವಿ. ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ನಮಗೆ ಗೌರಿ ಇಲ್ಲ, ಗಣೇಶ ಇರೋದು ನಾಳೆ. ಅದಕ್ಕೋಸ್ಕರ ಗಂಗಮ್ಮ ಗುಡಿಗೆ ಬಂದು ನಮಸ್ಕಾರ ಹಾಕೊಂಡು ಮಲ್ಲೇಶ್ವರ ಹೋಗ್ತಾ ಇದೀವಿ. ನಾಳೆ ಹೌದು, ಮಾಮೂಲಿ ಗಣೇಶನ ಕೂರಿಸ್ತೀವಿ, ಕಡುಬು ಮಾಡ್ತೀವಿ, ಎಲ್ಲ ಮಾಡಿ ದೇವ್ರ ನೈವೇದ್ಯ ಇಟ್ಟು ಗಣೇಶನ ಇದು ಮಾಡ್ತೀವಿ ವಿಸರ್ಜನೆ. ಬೆಲೆ ಏರಿಕೆ ಎಲ್ಲ ಆಗಿದೆ, ಆದ್ರೂ ಪರ್ಚೇಸ್ ಎಲ್ಲ ಮಾಡ್ತಿದ್ರೆ ಅದೇ ಸ್ವಲ್ಪ ಜಾಸ್ತಿ ತಗೊಳ್ಳೋ ಕಡೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಇರೋದ್ರಲ್ಲಿ ಪರವಾಗಿಲ್ಲ. ಈ ಸರಿ ವರಮಹಾಲಕ್ಷ್ಮಿ ಇನ್ನೂ ಜಾಸ್ತಿ ಇತ್ತು ಹೂವು ಇದೆಲ್ಲ. ಈಗ ಓಕೆ, ಇವಾಗ ಸ್ವಲ್ಪ ಎಷ್ಟು ಪರವಾಗಿಲ್ಲ. ಹಣ್ಣು ಅಷ್ಟೇ ರೇಟ್ ಎಲ್ಲ ಪರವಾಗಿಲ್ಲ ಅನಿಸ್ತಾ ಇದೆ. ಯಾವ ರೀತಿ ಆಚರಣೆ ಮಾಡ್ತೀರಾ ಮನೇಲಿ ಗಣೇಶ ಹಬ್ಬನ? ಅದೇ ಹೇಳಿದ್ನಲ್ಲ, ಮಾಮೂಲಿ ಗಣೇಶನ ಕೂರಿಸ್ತೀವಿ, ನೈವೇದ್ಯಕ್ಕೆ ಕಡುಬೆಲ್ಲ ಮಾಡ್ತೀವಿ, ಅದೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡೋದು ಅಷ್ಟೇನೇನು. ಮನೇಲಿ ಕಳಶ ಇಟ್ಟು ಗೌರಿ ಪೂಜೆ ಮಾಡಿಬಿಟ್ಟು ಬಂದ್ವಿ. ನಾಳೆ ಗಣೇಶನ್ ಕೂರಿಸ್ತೀವಿ. ಸೊ ಗಣೇಶ ಹಬ್ಬಕ್ಕೆ ಎಲ್ಲ ಶಾಪಿಂಗ್. ಮನೆ ಗಣೇಶನ ತಯಾರಿಗೆ ಹೆಂಗ್ ನಡೀತಾ ಇದೆ? ಗಣೇಶ ತಂದಿದ್ದೀವಿ. ಇವಾಗ ಬ್ಯಾಕ್ ಗ್ರೌಂಡು ಆಮೇಲಿಂದ ಡೆಕೋರೇಷನ್ಗೆ ಐಟಮ್ಸ್ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿವಿ. ಬೆಲೆ ಎಲ್ಲ ಏರಿಕೆ ಆಗಿದೆ, ಹೇಗೆ ಅನ್ನಿಸ್ತಿದೆ? ಹೌದು, ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಎಲ್ಲ ಮಾತಾಡ್ಸೋದಕ್ಕೆ ಆಗ್ತಾ ಇಲ್ಲ. ನೋಡಿ ಮಾಡಿ ತಗೋತಾ ಇದ್ದೀನಿ. ನಾಳೆ ಏನೇನ್ ಆಚರಣೆ ಮಾಡ್ತೀರಾ? ಯಾವ ರೀತಿ ಮಾಡ್ತೀರಾ ಗಣೇಶ? ನಾಳೆ ಕಡುಬು ಮಾಡ್ತೀವಿ. ಆಮೇಲಿಂದ ದೇವ್ರ ಮುಂದೆ ಅದೇ 5 ಥರ ಹಣ್ಣು, ಆಮೇಲೆ ಹೂವು ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ, ನಾವೆಲ್ಲ ಹೊಸ ಬಟ್ಟೆ, ಒಬ್ಬಟ್ಟು ಇದೆ. ಗಣೇಶ ಕುಂಡ್ರಿಸ್ತಾರೆ, ಇಲ್ಲೇನು ಕುಣಿಸಲ್ಲ. ಯಾವ ರೀತಿ ಮಾಡಿದ್ರಿ ಇವತ್ತು ಗೌರಿ ಹಬ್ಬ ಸೆಲೆಬ್ರೇಷನ್? ಮಾಮೂಲಿ ಪೂಜೆ ಮಾಡಿ ಅಷ್ಟೇ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾಳೆ ಗಣೇಶನ ಹಬ್ಬಕ್ಕೆ ಆಂಟಿ ಮನೆಗೆ ಮಾಡಿದ್ವಿ. ಹಬ್ಬ ಚೆನ್ನಾಗಿ ಮಾಡಿದ್ದೀವಿ. ನಾಳೆ ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬನೂ ಮಾಡ್ತೀವಿ. ಯಾವ ರೀತಿ ಆಚರಣೆ ಮಾಡ್ತೀರಾ? ಗಣೇಶನ ಇರ್ತಿ ಕುಣಿಸ್ತೀವಿ. ಬೆಳಗ್ಗೆನೆ ಹಣ್ಣು ತರಕಾರಿ ಆಮೇಲೆ ಹೂವು ಕಡುಬು ಉಸ್ಲಿ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ. ಇವತ್ತು ಗೌರಿ ಹಬ್ಬಕ್ಕೆ ಬಾಗಿನ ಕೊಟ್ರೆ ಎಲ್ರಿಗೂ? ನಮ್ಗೆ ಅದು ಅಭ್ಯಾಸ ಇಲ್ಲಮ್ಮ. ನಮಗೆ ದೀಪಾವಳಿಗೆ ನಾವು ಮಾಡೋದು, ನೋವು ಮಾಡ್ತೀವಿ. ಇವತ್ತು ಗೌರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ವಿ. ಗೌರಿ ಹಬ್ಬ ಅಷ್ಟೇ, ಮನೇಲಿ ಮಾಮೂಲಿ ಪೂಜೆ ಮಾಡ್ತೀನಿ. ಅದೇ ಗೌರಿ ಏನು ಇದೆಲ್ಲ, ಗಣೇಶ ಹಬ್ಬ ಮಾತ್ರ ಮಾಡ್ತೀನಿ. ಎಲ್ಲ ಐಟಮ್ಸ್ ಮಾಡ್ತೀನಿ. ಗಣೇಶ ಮನೇಲಿರೋದನ್ನು ಪೂಜೆ ಮಾಡ್ತೀನಿ ಅಷ್ಟೇ. ಅಂದ್ರೆ ಕೂರ್ಸಲ್ಲ ಸಪರೇಟ್? ಹಾಂ, ಸಪ್ರೇಟಾಗಿಲ್ಲ, ನಮ್ಗೆ ಅಭ್ಯಾಸ ಇಲ್ಲ. ಅದರಿಂದ ನಾವು ಗಣೇಶ ಮನೇಲಿರೋದನ್ನು ಪೂಜೆ ಮಾಡ್ತೀನಿ. ಯಾವ ರೀತಿ ಮಾಡಿದ್ರಿ ಇವತ್ತು? ಮಾಮೂಲಿ ಕಜ್ಜಾಯ, ಒಬ್ಬಟ್ಟು ಅಷ್ಟೇ ಮಾಡಿ ಪೂಜೆ ಮಾಡಿದ್ದೀನಿ ಗೌರಿ ಹಬ್ಬಕ್ಕೆ. ನಾಳೆ ಕಡುಬು ಮಾಡಿ ಪೂಜೆ ಮಾಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಜನರು ಸಾಕಷ್ಟು ವಿಜೃಂಭಣೆಯಿಂದನೇ ಗೌರಿಯನ್ನ ಮನೆಗೆ ಬರಮಾಡ್ಕೊಂಡಿದ್ದಾರೆ. ಹಾಗೆ ಗೌರಿನ ಕೂರಿಸಿ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ನಾಳೆ ಗಣೇಶ ಹಬ್ಬಕ್ಕೂ ಕೂಡ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದ್ರು ಕೂಡ ಯಾವುದೇ ರೀತಿ ವ್ಯತ್ಯಾಸ ಇಲ್ಲದೆ ಗಣೇಶ ಹಬ್ಬನ, ಗೌರಿ ಹಬ್ಬನ ಸಾಕಷ್ಟು ವಿಜೃಂಭಣೆಯಿಂದನೇ ಜನ ಆಚರಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.